ಸರ್ ತುಂಬಾ ಖುಷಿ ಆಗ್ತದೆ. ಅವರು ಡ್ಯಾಮಿನೇಟ್ ಲೀಡರ್, ಅವರ ವ್ಯಕ್ತಿತ್ವ, ಅವ್ರ ಗುಣಗಳು ಸುಮಾರು ವರ್ಷದಿಂದ ಅಶ್ಲೀಲವಾಗಿ ಬರ್ತಾ ಇತ್ತು. ಹಾಗಾಗಿ ಇಂಥ ದೊಡ್ಡ ಹುದ್ದೆ ಸಿಗ್ತಾರೆ ಅಂತ ನನಗಂತೂ ಕನಸು ಕಂಡಿರ್ಲಿಲ್ಲ. ಬಟ್ ಆದ್ರೆ AAC ಅವರು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಅವ್ರನ್ನ ಈ ಧೀಮಂತ ನಾಯಕರನ್ನ ಧೀಮಂತವಾಗಿ KPCC ಅಧ್ಯಕ್ಷರು ಮಾಡಿದ್ದಾರೆ. ತುಂಬಾ ಅವ್ರಿಗೆ ಅಭಿನಂದನೆಗಳು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯ್ಕೆಯಾಗಿದ್ದಾರೆ. 2.5 ವರ್ಷ 3 ವರ್ಷ ಸರ್, ರಾಜಕೀಯ ನಿಂತ ನೀರಲ್ಲ, ಹರಿತಾ ಇರುವ ನೀರು. ಯಾವಾಗ್ಲೂ ಹರಿತಾ ಇರ್ತಾರೆ, ಎಲ್ಲಿ ಹೋಗ್ಸಿರ್ತಾರ ಗೊತ್ತಿಲ್ಲ. ಹಾಗಾಗಿ ರಾಜಕೀಯದಲ್ಲಿ ನಿವೃತ್ತಿ ಎಲ್ಲ ಆಗ್ಲೇಬೇಕು, ಎಲ್ಲರೂ ಆಗ್ಬೇಕು. ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, CM ಆಗ್ಬೇಕು, PM ಆಗಬೇಕು. ಹಾಗಾಗಿ ಅವರ ಉದ್ದೇಶಕ್ಕಾಗಿ ಅಧಿಕಾರಗಳು ಸಿಗ್ತವೆ. ಅವ್ರಿಗೂ ಒಳ್ಳೆ CWSSB ಅಧ್ಯಕ್ಷರಾಗಿದ್ದಾರೆ, ಅದು ಸೆಂಟ್ರಲ್ ಒಳ್ಳೆ ಅಧ್ಯಕ್ಷರಾಗಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, 5 ಯೋಜನೆ ಕೊಟ್ಟು ಸೂಪರ್ ಡೂಪರ್ ಅಂದಿಸ್ಕೊಂಡ್ರೆ ನಮ್ಮ ಗುರುಗಳು, ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆಗಿರೋದು ನನ್ಗಂತೂ ತುಂಬಾ ಖುಷಿಯಾಗಿದೆ. 1 ವರ್ಷಗಳಿಂದ ತುಂಬಾ ಸತತವಾಗಿ ಪ್ರಯತ್ನ ಮಾಡ್ತಿದ್ರು. ನನ್ಗಂತೂ ಬರೀ ಹ್ಯಾಪಿ ಆಗಿದ್ದೀನಿ. ಒಳ್ಳೇದಾಗ್ಲಿ ಅವ್ರಿಗೆ. ಇಲ್ಲ ಸರ್, ಹಠ ತೊಟ್ಟಿಲ್ಲ, ಹಠ ಇಲ್ಲ. ಅವರು ಬಹಳ ನನ್ಗೆ ಗೊತ್ತು ಅಣ್ಣ, ಅವಳು ಎಂತ ಹೃದಯ ಇದೆ. ನಾನು SC ಜನಾಂಗದವನು. ನಮ್ಮವರೇ, ನಮ್ಮ ಮಂತ್ರಿಗಳೇ 15 ವರ್ಷದಿಂದ ರಾಜ್ಯೋತ್ಸವ ಕೊಟ್ಟಿರ್ಲಿಲ್ಲ. ನನಗೆ ಈ ಸರಿ ಕರ್ನಾಟಕ 2024 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತು ಸರ್ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು. ಎಂತ ಹೃದಯ ನೋಡ್ಕೊಳ್ಳಿ. ಮನೆ ಸೈಟ್ ಒಂದು ಆರ್ಡರ್ ಮಾಡಿಕೊಟ್ರು. ಬಹಳ ಒಳ್ಳೆಯವರಿದ್ದಾರೆ ಸರ್. ಅವರು ಕರ್ನಾಟಕಕ್ಕೆ GBAನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೇರೆ ಕಂಟ್ರಿಗಳು, ಬೇರೆ ದೇಶಗಳು ನೋಡ್ಬೇಕು, ಆ ತರ ಮಾಡ್ತಾರೆ. ಬೆಂಗಳೂರು ನೋಡ್ತಾರೆ, ಬೆಂಗಳೂರು ಕರ್ನಾಟಕನ. ಅವ್ರು ಒಳ್ಳೇದಾಗ್ಲಿ. ನಮಸ್ಕಾರ. ಇಲ್ಲಿ ಏನೋ ಗೊತ್ತಾ, ಈಗ ಎಲ್ಲ ರೆಡಿ ಮಾಡ್ಕೊಬೇಕು. ಈಗ ಒಂದ್ ಸ್ವಲ್ಪ ಸಣ್ಣ ಪಣ್ಣ ನಮ್ ಕಾಂಗ್ರೆಸ್ ಮುಚ್ಚುಗಳ ಮರೆಯಿಲ್ಲ, ಸ್ವಲ್ಪ ಸಣ್ಣ ಪಣ್ಣ ಗೊಂದಲ ಇತ್ತು. ಹಾಗಾಗಿ ಈಗ 5 ಯೋಜನೆಗಳು ಮಾಡಿರೋದ್ರಿಂದ ಎಲ್ಲರಿಗೂ ಕಮಿಷನರ್ ಎಲ್ಲರಿಗೂ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತಾರೆ. ಈಗ ಆಗಸ್ಟ್ ಮಾಡ್ತಾರೆ. ಇಲ್ಲ ಮುಂದಕ್ಕೆ ಹೋಗಲ್ಲ ಸರ್, ಕೋರ್ಟ್ ಹೇಳ್ಬಿಟ್ಟಿದ್ರೆ ಆಗಸ್ಟ್ ಮಾಡ್ಲೇಬೇಕು ಅಂತ ಆಗಸ್ಟ್ ಮಾಡ್ತಾರೆ.